ಅವತ್ತು ಬೆಂಕಿ ಮಹಾದೇವ್ ಅನ್ನೋ ಹೆಸರಲ್ಲಿ ನಮ್ಮ ಮನೆಗೆ ಬಂದಿತ್ತು. ನಮ್ಮನೆ ಯಾವಾಗ? ಅದೇ ನೀನು ಕಿಡ್ನಾಪ್ ಆಗಿದ್ದಲ್ಲ ವೇದಾಂತ್, ಆವತ್ತು ಬಂದಿದ್ದ. ನಿನ್ನ ಫ್ರೆಂಡು ಅಂತ ಸುಳ್ಳು ಕೂಡ ಹೇಳ್ದ. ನನ್ನ ಯಾರು ಅಂದ್ಕೊಂಡಿದ್ದೆ ವೇದಾಂತ್? ಅದೇ ನಮ್ಮ ಮನೆಗೆ ಅಮ್ಮ ಅಂದ್ಕೊಂಡು ಡ್ರಾಮಾ ಮಾಡ್ಕೊಂಡು ಬಂದಿಲ್ಲಲ್ಲ ಚಂದ್ರಕಲಾ, ಅವಳ ಗಂಡ. ಆ ಚಂದ್ರಕಲನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ವಲ್ಲ, ಅವಾಗ ಅವ್ರ ಟೀಮಲ್ಲಿ ಒಬ್ಬ ಮಿಸ್ ಆಗಿದ್ದಾನೆ ಅಂತ ಹೇಳಿದಲ್ಲ, ಅವ್ನು ಬೇರೆ ಯಾರೂ ಅಲ್ಲ, ಇವನೇ. ಇದು ಸೇಫ್ ಜಾಗ ಅಲ್ಲ, ತುಂಬ ಹೊತ್ತು ಇಲ್ಲಿರಬಾರ್ದು, ಹೊರಡಿ. ಹಲೋ ಮಿಸ್ಟರ್ ವೇದಾಂತ್. ನಾನು ಹೇಳ್ತಿರೋದು ನಿಜ ವೇದಾಂತ್. ವೇದಾಂತ್ ವೇದಾಂತ್ ನೀನು ತಲೆ ಕೆಡಿಸ್ಕೋಬೇಡ ಕಂದ, ಅದಂತೂ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆ ವಿಷಯ ನನ್ನಲ್ಲೇ ಕೊನೆ ಆಗಲಿ. ನಡಿ ಹೋಗೋಣ. ಅಲ್ಲ ಅಪ್ಪ, ನಡಿ ಅನ್ನಲ್ಲ. ಬೆಂಕಿ ಮಹಾದೇವ, ಇನ್ನೂ ಎಷ್ಟು ಹೆಸರಿದೆ ನಿಮಗೆ? ಕಾಮನ್ ಆಗಿ ಎಲ್ಲರೂ ಒಂದು ಹೆಸರು ಇಟ್ಕೊಳ್ತಾರೆ. ನಿಮ್ಗೆ ಯಾಕ್ರೆ ಇಷ್ಟೊಂದು ಹೆಸರು? ಏನೋ ಅಂದ ಹಾಗೆ ನಿಮ್ಮ ಎಲ್ಲ ಹೆಸರಲ್ಲೂ ಬೆಂಕಿ ಅನ್ನೋದು ಕಾಮನ್. ಅಗ್ನಿಯಲ್ಲೂ ಬೆಂಕಿ, ಬೆಂಕಿಯಲ್ಲಿ ಅಗ್ನಿ. ಇನ್ನು ಕೆಂಡ ಜ್ವಾಲೆ ಅಂತ ಏನಾದರೂ ಬಿಟ್ಟಿದ್ದೀರಾ ಅಥವಾ ಅದು ಇಟ್ಕೊಂಡಿದ್ದೀರಾ? ಸುಡೋದಕ್ಕೆ ಹೆಸರು ಬೇಕಾಗಿಲ್ಲ, ನನ್ನ ಹೆಸರುನೇ ಸಾಕು ಮಿಸ್ಟರ್ ವೇದಾಂತ್. ವಯಸ್ಸಲ್ಲಿ ಹಿರೀಕಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅಗ್ನಿ ಅಂತ ಹೆಸರು ಇಟ್ಕೊಂಡಿದ್ದೀನಿ ಅಂತ ಬಹಳ ಮೆರಿಬೇಡಿ. ನಿಮ್ಮಂಥವ್ರ ತುಂಬ ಜನ ನೋಡಿದ್ರು. 1000 ಜನ ನೋಡಿರ್ಬೋದು ಮಿಸ್ಟರ್ ವೇದಾಂತ್, ಆದರೆ ನನ್ನನ್ನು ನೋಡಿಲ್ಲ. ನೋಡಿ, ಬೆಂಕಿ ಅಲಿಯಾಸ್ ಅಗ್ನಿ ಮಹಾದೇವ, ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚೋಕ್ಕೂ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ. ಕಂಡವ್ರ ಮನೆಗೆ ಹಚ್ಚೋ ಬೆಂಕಿ ನಿಮ್ಮ ಮನೆ ಕೂಡ ಸುಡುತ್ತೆ. ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದೆ ತಾನೆ? ಹುಷಾರು. ನನ್ನ ಅಪ್ಪ ಅಮ್ಮನ ನಿನ್ನಪ್ಪ ಸೂರ್ಯನಾರಾಯಣ ಜೈಲಿಗೆ ಕಳಿಸಿದ್ದಾನೆ. ಆ ದಿನ ನಿನ್ನಪ್ಪ ನನ್ನ ಲೈಫ್ಗೆ ಬೆಂಕಿ ಇಟ್ಟ. ಇವಾಗ ಸದ್ಯಕ್ಕೆ ನಿನ್ನ ಲೈಫ್ಗೆ ನಾನು ಬೆಂಕಿ ಇಡ್ತಾ ಇದ್ದೀನಿ. ನಿನ್ನ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ.
ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ಅಳ್ಬೇಡಮ್ಮ, ನಿನ್ನ ಹತ್ರ ನಂಗೂ ಅಳು ಬರುತ್ತಮ್ಮ. ಬರೀ ಯಾಕೆ ಅಳ್ತಾ ಇದೆಯಾ? ನಿನ್ನ ನೋಡಿ ಇವಳು ಅಳ್ತಾ ಇದ್ದಾಳೆ, ಸ್ವಲ್ಪ ಸಮಾಧಾನ ಮಾಡ್ಕೋ. ಬರೀ ನಿನಗೆ ಹೇಳ್ತಾ ಇರೋದು, ಅಳು ನಿಲ್ಲಿಸು. ನೋಡ್ರಿ ಮಗುಗೆ ಹೇಗೆ ಹೊಡೆದಿದ್ದಾರೆ ನೋಡಿ. ಅಯ್ಯೋ, ನಿಮಗೂ ಹೊಡೆದಿದ್ದಾರಲ್ಲ, ಚಿಕ್ಕವರು ದೊಡ್ಡವರು ಅಂತ ನೋಡಿದೆ. ಅವ್ರಿಗೆ ಹೇಗೆ ಹೊಡೆದಿದ್ದಾರೆ, ಏನ್ರಿ ಆಗಿದೆ ಅವ್ರಿಗೆಲ್ಲ? ಬರೀ ಅವರು ಅವ್ರ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಇರ್ರಿ ಸಾಕು. ಏನ್ರಿ ಅವ್ರ ಕೆಲಸ ಅವ್ರು ಮಾಡೋದು? ಚಿಕ್ಕವರು ದೊಡ್ಡವರು ಅಂತ ನೋಡಿದೆ ಹೊಡೆಯೋದಾ? ಏನ್ ತಪ್ಪು ಮಾಡಿದ್ದೀವಿ ಅಂತ? ನಿಮ್ಮನ್ನು ಯಾಕ್ರಿ ಅರೆಸ್ಟ್ ಮಾಡಿದ್ದು? ಅವ್ರು ಯಾಕ್ರಿ ಸುಮ್ಮನೆ ಕರ್ಕೊಂಡು ಹೋದ್ರು? ಅಮ್ಮ, ಅದು ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಆ ಪಕ್ಕದ ಮನೆ ಪಂಕಜ ಹೇಳಿದಾಗ ನನ್ನ ಹೃದಯನೇ ನಿಂತೋಯ್ತು ರೀ. ನಿಮ್ಮನ್ನ ಹೀಗೆಲ್ಲ ಹೊಡೆದಿದ್ದಾರೆ. ಯಾಕ್ರಿ ಹೊಡೆದ್ರು? ಯಾಕ್ರಿ ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು? ಏನಿಲ್ಲ ಪರಿ, ಅದೇ ನಮ್ಮ ಅದಿತಿಗೆ ತೊಂದರೆ ಕೊಡ್ತಾ ಇದ್ನಲ್ಲ, ಅವನು ಕಾಣೆ ಆಗಿದ್ದಾನೆ ಪರಿ, ಅದಕ್ಕೆ. ಅಲ್ಲ ರೀ, ಅವನು ಕಾಣೆ ಆಗೋದಕ್ಕೂ ನಿಮ್ಮಿಬ್ಬರನ್ನ ಪೊಲೀಸ್ನವ್ರು ಕರ್ಕೊಂಡೋಗಿ ಹೊಡೆಯೋದಕ್ಕೂ ಏನ್ರಿ ಸಂಬಂಧ? ಬರೀ ಹಾಕಿದೀವಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ಪೊಲೀಸ್ನವರು ನಮ್ಮನ್ನ ವಿಚಾರಣೆ ಮಾಡಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಆಮೇಲೆ ಅವರು ತೇಜಸ್ ಹೆಣ ಇದೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಹೆಣನೇ ಇರಲಿಲ್ಲ. ಮತ್ತೆ ಅಲ್ಲಿ ಒಂದು ನಾಯಿ ದೇಹ ಇತ್ತು ಪರಿ. ನಿನಗೆ ನೆನಪಿದ್ಯಾ ಪರಿ? ಮದುವೆ ದಿನ ಸ್ವಲ್ಪ ಹೊತ್ತು ನಾನು ಇಲ್ಲಿ ಇರಲಿಲ್ಲ. ಹಾ, ಎಲ್ಲಕ್ಕೆ ಹೋಗಿದ್ರಿ? ಆ ತೇಜಸ್ ನಮಗೆ ಕಾಟ ಕೊಡ್ತಾ ಇದ್ನಲ್ಲ, ಅದಕ್ಕೆ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆ ಹರಕೆ ತೀರಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ರಸ್ತೆ ಬದಿಯಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು. ನಾಯಿ ನಾರಾಯಣನಿಗೆ ಸಮ ಅಲ್ವಾ, ಅದಕ್ಕೆ ಅದನ್ನು ಅಲ್ಲೇ ಮಾಳದಲ್ಲಿ ಹೂತು ಬಂದಿದ್ದೆ. ಅದನ್ನು ಅಂಜು ನೋಡಿದ್ಲು. ಪೊಲೀಸ್ ಸ್ಟೇಷನ್ನಲ್ಲಿ ಒಂದೆರಡು ಏಟ್ ಕೊಟ್ಟಿದ್ದಕ್ಕೆ ಅಪ್ಪ ಗುಂಡಿ ತೋಡ್ತಾ ಇದ್ದ ಅಂತ ಅವ್ರಿಗೆ ಹೇಳಿದ್ರು. ಅವರು ನಾನೇ ತೇಜಸ್ನ ಕೊಲೆ ಮಾಡಿ ಅಲ್ಲಿ ಹೂತಿದ್ದೀನಿ ಅಂತ ಕನ್ಫ್ಯೂಸ್ ಮಾಡಿಕೊಂಡ್ರು. ನಮ್ಮಿಬ್ಬರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು. ಇಷ್ಟೇ ನಡೆದಿದ್ದು ಬರೀ. ಆಮೇಲೇನು, ವೇದಾಂತ್ ಬಂದು ಅವ್ರಿಗೆಲ್ರಿಗೂ ಸರಿಯಾಗಿ ಬಿಸಿ ಮುಟ್ಟಿಸ್ದ, ನಮ್ಮನ್ನು ಬಿಟ್ಟು ಕಳಿಸಿದ್ರು. ಯಾಕೆ ಬರೀ, ಏನು ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ನೀವು ಹೇಳ್ತಾ ಇರೋದು ಒಂದಕ್ಕೊಂದು ಸಂವಾದನೇ ಇಲ್ವಲ್ರಿ? ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಅಯ್ಯಯ್ಯೋ, ನಾನು ಸುಳ್ಳು ಹೇಳಿದ್ದೇನಾದರೂ ಪರಿ ಗೊತ್ತಾಗೋಯ್ತಾ? ಏನು ಮಾಡೋದೀಗ? ಬರೀ ನೀರು ಬಿಸಿ ಇದೆಯಾ? ನಾನು ಸ್ನಾನಕ್ಕೆ ಹೋಗ್ಬೇಕು. ರೀ, ನೀವು ನನಗೆ ಉತ್ತರ ಕೊಡದೆ ಹೋಗ್ತಾ ಇದ್ದೀರಾ. ಏನಾಯ್ತು ಅಂತ ಸತ್ಯ ಹೇಳಿ. ನಿಂತ್ಕೊಳ್ರಿ ರೀ. ಈ
ಅಗ್ನಿ ಅವ್ರ ತಮ್ಮ ಕಾಣಿಸ್ತಾ ಇಲ್ವಂತೆ. ಅದಕ್ಕೆ ನಮ್ಮ ಅಪ್ಪನ ಕೊಲೆ ಕೇಸ್ ಅಂತ ಕರ್ಕೊಂಡ್ಬಂದಿದ್ದಾರೆ. ಇವನನ್ನ ಯಾರು ಅಂದ್ಕೊಂಡಿದ್ಯಾ ವೇದಾಂತ್? ಅದೇ ನಮ್ಮ ಮನೆಗೆ ಅಮ್ಮ ಅಂದ್ಕೊಂಡು ಡ್ರಾಮಾ ಮಾಡ್ಕೊಂಡು ಬಂದಿಲ್ಲಲ್ಲ ಚಂದ್ರಕಲಾ, ಅವಳ ಗಂಡ. ವೇದಾಂತ್ ತಗೋ ಜ್ಯೂಸ್ ಕೊಡಿ. ಮೇಡಮ್, ಏನು ಯೋಚನೆ ಮಾಡ್ತಿದ್ಯಾ ವೇದಾಂತ್? ಬೆಳಗ್ಗೆನ ಏನೂ ತಿಂದಿಲ್ಲ ಬೇರೆ. ತಗೋ ಜ್ಯೂಸ್ ಕೊಡಿ. ಬೇಡ ಮೂಲ್ಯ. ಯಾಕೆ ವೇದಾಂತ್ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಗ್ನಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಎಲ್ಲ ನನ್ನ ಕಣ್ಣು ಮುಂದೆ ನಡೀತಿದ್ರು, ನನ್ನ ಕೈಲಿ ಏನು ಮಾಡೋದಕ್ಕಾಗ್ತಿಲ್ಲ. ಆ ತೇಜಸ್, ಚಂದ್ರಕಲಾ, ಅಗ್ನಿ ಇವ್ರದೆಲ್ಲ ಒಂದೇ ಟೀಮ್. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ವೇದಾಂತ್ ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತೀಯಾ? ಇವತ್ತು ಈ ಫ್ಯಾಮಿಲಿ ಒಂದಾಗಿರೋದಕ್ಕೆ ಕಾರಣನೇ ನೀನು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ಇಲ್ಲ ಮೂಲ್ಯ, ಆ ತೇಜಸ್ ಚಂದ್ರಕಲಾನ ಭೇಟಿಯಾದಾಗಲೇ ನನಗೆ ಅನುಮಾನ ಬಂದಿತ್ತು. ಆದರೂ ಸುಮ್ಮನೆ ಆಗಿದೆ ಅಷ್ಟೆ. ಅದಕ್ಕೆ ಕಾರಣ ನಾನು ಅವನ್ನ ತುಂಬ ನಂಬಿದ್ದೆ ತಪ್ಪಾಯಿತು. ಇನ್ನು ಮುಂದೆ ಯಾರನ್ನೂ ನಂಬಲ್ಲ. ವೇದಾಂತ್, ನನಗೊಂದು ಡೌಟು. ಏನು? ನಮ್ಮ ರಾಜಣ್ಣ ಮತ್ತು ವಿಕ್ಕಿ ಭಾವನ ಖಂಡಿತವಾಗ್ಲೂ ಅವರೇ. ಆದರೆ ನಮ್ಮ ಕುಟುಂಬದ ಮೇಲೆ ಇಷ್ಟೊಂದು ದ್ವೇಷ ಅವ್ರಿಗೆ ಯಾಕೆ ಅಂತ ನನಗೇನೂ ಅರ್ಥ ಆಗ್ತಿಲ್ಲ. ಧ್ರುವನ್ ಮೇಲೆ ಅಟ್ಯಾಕ್ ಆದಾಗಿಂದ ನಾನು ತುಂಬ ಕಾನ್ಷಿಯಸ್ ಆಗಿದ್ದೀನಿ. ಆದರೂ ಹೀಗೆ ಮಾಡಿದ್ದಾರೆ ಅಂದರೆ ವೇದಾಂತ್, ಭಾವನ್ ಮೊಬೈಲ್ ಎಲ್ಲಿದೆ? ಯಾಕೆ? ಎಲ್ಲಿದೆ ಹೇಳು ವೇದಾಂತ್. ಅಲ್ಲಿಂದ ನೋಡ್ರೂ ಇದೆ. ನಿಂತ್ಕೊಳ್ಳಿ. ಏನ್ರಿ, ಒಂದು ನಾಯಿನ ಹೂತಾಕಿದ್ರೆ ಪೊಲೀಸ್ನವ್ರು ಹೇಳ್ಕೊಂಡೋಗಿ ನಿಮ್ಮನ್ನ ನೋಡಿತಾರೆ ಅಲ್ಲ? ನಿಜ ಹೇಳಿ, ಪೊಲೀಸ್ ಸ್ಟೇಷನಲ್ಲಿ ಏನು ನಡೀತು ಅಂತ ಹೇಳಿ. ನಿಮ್ಮನ್ನೇ ಕೇಳ್ತಿರೋದು, ಮಾತಾಡ್ರಿ. ಇಲ್ಲ ಪರಿ, ಹಾಗೇನಿಲ್ಲ. ನಮಗೆ ಮದುವೆ ಆಗಿ 30 ವರ್ಷ ಆಗಿದೆ ರೀ. ಈ 30 ವರ್ಷದಲ್ಲಿ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋ ರೀತಿಲಿ ಹೇಳೋದಾದರೆ, ನೀವು ಸುಳ್ಳನ್ನು ತುಂಬ ಧೈರ್ಯವಾಗಿ ಹೇಳ್ತೀರ. ಆ ಸುಳ್ಳು ಯಾರೂ ಕಂಡುಹಿಡಿಯಲ್ಲ ಅನ್ನೋ ಧೈರ್ಯ ನಿಮಗೆ, ನಂಬಿಕೆನೂ ಇರಬಹುದು. ಆದರೆ ಆ ಮಂತ್ರ ನನ್ನ ಹತ್ರ ನಡೆಯೋಲ್ಲ ರೀ. ನಿಜ ಹೇಳಿ, ನಿಮ್ಮನ್ನು ಅಂಜುನ ಪೊಲೀಸ್ನವ್ರು ಯಾಕೆ ಅರೆಸ್ಟ್ ಮಾಡಿದ್ರು? ಇಷ್ಟೊತ್ತಿನವರೆಗೂ ಅದನ್ನೇ ತಾನೇ ನಾನು ಹೇಳ್ತಾ ಇದ್ದಿದ್ದು, ಅದನ್ನೇ ಅಂಜಲಿನೂ ಹೇಳಿದ್ದು. ಅದಕ್ಕೆ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು ಅಂತ. ಅಂಜು ಹೇಳಿದ್ದು ಪೊಲೀಸ್ ಸ್ಟೇಷನಲ್ಲಿ ನಡೆದ ಕತೆನ. ನಾನು ನಿಮ್ಮನ್ನು ಕೇಳ್ತಿರೋದು, ನಿಮ್ಮನ್ನು ಪೊಲೀಸ್ನವ್ರು ಯಾಕೆ ಕರ್ಕೊಂಡು ಹೋದ್ರು ಅಂತ. ಅದೇ ಪರಿ, ತೇಜಸ್ ಅಣ್ಣ ರೀ, ನೀವು ಪದೇ ಪದೇ ಅದನ್ನೆಲ್ಲ ಹೇಳಿ ನನಗೆ ತಲೆ ಕೆಡಿಸ್ಬೇಡಿ. ಅವೆಲ್ಲ ನನಗೆ ಗೊತ್ತಿದೆ. ಈಗ ನೀವು ಸತ್ಯ ಹೇಳಬೇಕು, ನನಗದು ಗೊತ್ತಾಗಬೇಕು. ಇಲ್ಲ ಪರಿ, ಅದೇ ಸತ್ಯ. ಸುಳ್ಳು. ಅಪ್ಪ, ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಅದು ಅಲ್ದೆ ಅಪ್ಪ, ಈ ಸತ್ಯನ ಮುಚ್ಚಿಟ್ರೆ ನಮ್ಗೆ ಮಾತ್ರ ಅಲ್ಲ, ಅಮ್ಮಂಗೂ ತೊಂದರೆ ಆಗತ್ತೆ. ಪ್ಲೀಸ್ ಅಪ್ಪ, ಅಮ್ಮಂಗೆಲ್ಲ ಸತ್ಯನೂ ಹೇಳ್ಬಿಡು. ಏನದು ಸತ್ಯ? ಅಪ್ಪ ಪ್ಲೀಸ್ ಅಪ್ಪ, ಹೇಳ್ಬಿಡಿ ಅಪ್ಪ. ಸತ್ಯ ಏನು ಅಂತ ಹೇಳಿ. ಅದೇನೇ ಆಗಿರಲಿ, ಒಟ್ಟಾಗಿ ಅದನ್ನೆಲ್ಲ ಎದುರಿಸೋಣ.
ಪರಿ ಅದು ರೀ ದಯವಿಟ್ಟು ಹಠ ಮಾಡಬೇಡಿ. ಪೊಲೀಸ್ನವ್ರು ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡಿದ್ರು, ಯಾಕೆ ಕರ್ಕೊಂಡು ಹೋದ್ರು, ದಯವಿಟ್ಟು ಹೇಳಿ. ಆ ತೇಜಸ್ನ ಕೊಲೆ ಮಾಡಿದ್ದು ನಾನೇ. ವೇದಾಂತ್, ಏನಾಯ್ತು? ವೇದಾಂತ್, ನಾನು ವಿಕ್ಕಿ ಬಾವ ತುಂಬ ಸತಿ ಮಾತಾಡ್ಕೊಂಡಿದ್ದೀವಿ ಈ ಮನೆ ಮೇಲೆ ನಡೆದ ಅಟ್ಯಾಕ್ಗಳ ಬಗ್ಗೆ, ಸಂಚ್ಗಳ ಬಗ್ಗೆ. ಈ ಮನೇಲಿ ನಡೆಯೋ ವಿಚಾರ ಹೊರಗಿನವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಬಾವ ದುಬೈಗೆ ಹೋಗ್ತಿರೋ ವಿಚಾರ ಅವ್ರಿಗೆ ಹೇಗೆ ಗೊತ್ತಾಯಿತು? ಹೀಗೆ ಸುಮಾರು ವಿಚಾರಗಳು ನಮ್ಮ ಮನೆಯಿಂದ ಹೊರಗೆ ಹೋಗ್ತಾ ಇದೆ, ಅದು ನಮ್ಮ ಮನೆಯವರಿಂದಾನೆ. ಇಲ್ಲ ಪೂಜಾರಿ, ಹಾಗಾಗಿರೋದಕ್ಕೆ ಚಾನ್ಸ್ ಇಲ್ಲ. ನಮ್ಮ ಮನೆಯವರು ಅವರಿಗೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾರೆ? ವೇದಾಂತ್, ಬೆಳ್ಳಗಿರೋದೆಲ್ಲ ಹಾಲಲ್ಲ, ವಿಷಯನೂ ಬೆಳ್ಳಗೆ ಇರುತ್ತೆ. ನಿನಗೆ ಯಾರೂ ಮೋಸ ಮಾಡೋದಕ್ಕಾಗಲ್ಲ ವೇದಾಂತ್. ನೀನು ತುಂಬ ಬುದ್ಧಿವಂತ, ಆದರೆ ನಿಂಗೆ ಈಸಿಯಾಗಿ ನಂಬಿಕೆ ದ್ರೋಹ ಮಾಡ್ಬೋದು. ಯಾಕಂದರೆ ನೀನು ಎಲ್ಲರನ್ನೂ ತುಂಬ ಬೇಗ ನಂಬಿಡ್ತೀಯ. ಅದನ್ನೇ ಭಾವ ಕೂಡ ಹೇಳ್ತಾ ಇದ್ರು. ಈ ಮನೇಲೇ ಇದ್ಕೊಂಡು ಈ ಮನೇನ ಮುಳ್ಸೋದಕ್ಕೆ ಟ್ರೈ ಮಾಡ್ತಿರೋರ ಬಗ್ಗೆ ಪ್ರೂಫ್ ಸಿಕ್ಕಿದೆ ಅಂತ ಹೇಳ್ತಿದ್ರು ಭಾವ. ದುಬೈಯಿಂದ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದರು. ಪ್ರೂಫ್ ಏನದು? ಅದೇನೇ ವೇದಾಂತ್, ಇವಾಗ ನಾವು ಹುಡುಕ್ಬೇಕಾಗಿರೋದು. ಅದೇನಾದರೂ ಭಾವನ ಫೋನಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಬೇರೆ ಸೋಷಿಯಲ್ ಮೀಡಿಯಾಸ್ ಚೆಕ್ ಮಾಡಿ. ಗ್ಯಾಲರಿ, ಏನ್ರಿ ನೀವು ಹೇಳ್ತಿರೋದು? ಇದೇ ನಡೆದಿತ್ತು ಪರಿ. ಅಮ್ಮ, ಅದಿತಿ ಅಕ್ಕನ ಎಂಗೇಜ್ಮೆಂಟ್ ಟೈಮಲ್ಲಿ ಆ ತೇಜಸ್ ಅಕ್ಕನ ಕೈ ಹಿಡ್ಕೊಂಡ ಅಂತ ನಾನೊಂದು ಕಪಾಳಕ್ಕೆ ಹೊಡೆದೆ. ಅದಕ್ಕೆ ಅವನು ಅದಕ್ಕೆ ಅವನೇನು ಮಾಡ್ದ? ಅದಕ್ಕೆ ಅವನು ನನ್ನ ಡ್ರೆಸ್ ಚೇಂಜ್ ಮಾಡ್ತಾ ಇರೋ ವಿಡಿಯೋನ ಮಾಡಿ ಅಪ್ಪ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಅಮ್ಮ, ಅದಿತಿ ಜೊತೆ ನನ್ನ ಮದುವೆನ ಫಿಕ್ಸ್ ಮಾಡಿ, ಅವಾಗ ನಾನೇ ಈ ವಿಡಿಯೋನ ನಿಮ್ಮ ಕಣ್ಣು ಮುಂದೆ ಡಿಲೀಟ್ ಮಾಡ್ತೀನಿ. ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಬಿಡ್ತೀನಿ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡು. ತಮ್ಮಯ್ಯ ಅಂತೀನಿ. ಓಕೆ, ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನ ಮದುವೆ ಆಗಬೇಕು ಅಂತ ನೀನು ಹೇಳಬೇಕು.
ಪರಿ ಮಾತಾಡಮ್ಮ ಮಾತಾಡಮ್ಮ